ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಸುಮಂತ್ ಎಂಬ 16 ವರ್ಷದ ಬಾಲಕ ನಿಗೂಢವಾಗಿ ಹತ್ಯೆ ಆಗಿರೋದು ಇನ್ನೂ ಹಸಿ ಆಗಿರುವಾಗಲೇ ಇದೀಗ ಮತ್ತೊಮ್ಮೆ ಬೆಳ್ತಂಗಡಿ ಸಾರ್ವಜನಿಕ ಚರ್ಚೆಗೆ ಒಳಗಾಗಿದೆ. ಬೆಳ್ತಂಗಡಿ ನಗರದ ಸುದೇ ಮುಗೇರು ಎಂಬಲ್ಲಿಯ ಪ್ರಥಮ PUC ವಿದ್ಯಾರ್ಥಿನಿಯ ಹಾಡು ಹಗಲೇ ಅಪಹರಿಸುವ ಪ್ರಯತ್ನ ನಡೆದಿದೆ. ವಿದ್ಯಾರ್ಥಿನಿ ಪ್ರತಿರೋಧ ಒಡ್ಡಿದಾಗ ಆಕೆಗೆ ಚೂರಿಯಿಂದ ಇರಿದಿದ್ದಾರೆ. ಯುವತಿಯ ಕೈ ಹಾಗೂ ಬೆರಳಿಗೆ ಗಾಯವಾಗಿದೆ. ಫೆಬ್ರವರಿ 9ರಂದು ಸೋಮವಾರ ಬೆಳಗ್ಗೆ ಸ್ಕೂಟಿಯಲ್ಲಿ ಕಾಲೇಜ್ಗೆ ತೆರಳುತ್ತಾ ಇದ್ದ ಯುವತಿಯನ್ನ ಮಾರುತಿ ಓಮ್ನಿ ವಾಹನದಲ್ಲಿ ಬಂದ 3 ಈ ಕೃತ್ಯವನ್ನ ಎಸಗಿದ್ದಾರೆ ಅಂತ ಹೇಳಲಾಗಿದೆ. ದುಷ್ಕರ್ಮಿಗಳು ಬಟ್ಟೆಯಿಂದ ಮುಖ ಮುಚ್ಚಿಕೊಂಡಿದ್ರು. ಯುವತಿಯ ಮನೆಯಿಂದ 300 ಮೀಟರ್ ದೂರದಲ್ಲಷ್ಟೇ ಈ ಘಟನೆ ನಡೆದಿರೋದು. ಆಕೆಯನ್ನ ಹಿಂಬಾಲಿಸಿಕೊಂಡು ಬಂದು ಅಪಹರಿಸಲು ಯತ್ನಿಸಿದ್ದಾರೆ ಎಂಬ ಅನುಮಾನ ಇದೆ. ಈಕೆಯ ಸ್ಕೂಟಿಯನ್ನ ಈ ದುಷ್ಕರ್ಮಿಗಳು ಅಡ್ಡಗಟ್ಟಿದ್ದಾರೆ. ಈಕೆ ಸಂತೆಕಟ್ಟೆಯಲ್ಲಿ ಬಸ್ ಹಿಡಿಯಲು ತೆರಳುತ್ತಾ ಇದ್ರು. ನಂಬರ್ ಪ್ಲೇಟ್ಗೆ ಬಟ್ಟೆ ಕಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ಲಾನ್ ಮಾಡಿಕೊಂಡೇ ಈ ಒಂದು ಅಪಹರಣಕ್ಕೆ ತಯಾರಿ ನಡೆಸಿದ್ದಾರೆ ಅನ್ನೋದು ಸಹ ಗೊತ್ತಾಗ್ತದೆ. ಕಾರಿನ ಒಳಗೆ ಎಳೆದು ಹಾಕಿ ಈ ವಿದ್ಯಾರ್ಥಿನಿಯನ್ನ ಅಪಹರಿಸಿಕೊಂಡು ಹೋಗಲು ದುಷ್ಕರ್ಮಿಗಳು ಯತ್ನಿಸಿದ್ದಾರೆ. ಆದರೆ ವಿದ್ಯಾರ್ಥಿನಿಯ ಸಮಯ ಪ್ರಜ್ಞೆಯಿಂದ ಅಪಹರಣ ತಪ್ಪಿದೆ. ಈ ಹಿನ್ನೆಲೆಯಲ್ಲಿ ಅವರು ವಿದ್ಯಾರ್ಥಿನಿಗೆ ಚೂರಿಯಿಂದ ಇರಿದಿದ್ದಾರೆ. ಈ ನಡುವೆ ಹಿಂದಿನಿಂದ ಇನ್ನೊಂದು ಸ್ಕೂಟರ್ ಬರುತ್ತಿರುವುದನ್ನು ಗಮನಿಸಿದ ಈ ದುಷ್ಕರ್ಮಿಗಳು ಅಪಹರಣ ಸಾಧ್ಯವಾಗದೆ ಹತಾಶೆಯಿಂದ ಯುವತಿಗೆ ಇರಿದಿದ್ದಾರೆ ಅಂತ ಹೇಳಲಾಗ್ತಿದೆ. ಗಾಯಗೊಂಡ ವಿದ್ಯಾರ್ಥಿನಿಯನ್ನ ಬೆಳ್ತಂಗಡಿ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಬೆಳ್ತಂಗಡಿ ಮತ್ತು ಅದರ ಆಸುಪಾಸು ಈಗಾಗಲೇ ಹತ್ಯೆ, ಆತ್ಮಹತ್ಯೆ ಇತ್ಯಾದಿಗಳಿಗಾಗಿ ಚರ್ಚೆಯಲ್ಲಿದೆ. ಸೌಜನ್ಯ ಪ್ರಕರಣಕ್ಕಾಗಿ ಬೆಳ್ತಂಗಡಿ ಈಗಲೂ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಇಂತಹ ಸ್ಥಿತಿಯಲ್ಲಿ ಯುವತಿಯನ್ನ ಅಪಹರಿಸಲು ಪ್ರಯತ್ನ ನಡೆದಿರುವುದು ಮತ್ತು ಚೂರಿಯಿಂದ ಇರಿದಿರುವುದು ಎಲ್ಲರ ಗಮನಕ್ಕೆ ಮತ್ತೊಮ್ಮೆ ಬೆಳ್ತಂಗಡಿಯತ್ತ ಹರಿಯಲು ಕಾರಣವಾಗಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.